examples. ಸೊ ಇಲ್ಲಿ ಅಟಾಮಿಕ್ದು ಓಕೆ ಮಾಲಿಕ್ಯುಲರ್ ಮಾಸ್ ಆಫ್ C2H6 ಮೀನ್ಸ್ ಈಥೇನ್ ಅಲ್ವಾ ಇದು. ಸೊ ಅಟಾಮಿಕ್ ಮಾಸ್ ಆಫ್ ಈಥೇನ್ ಇಸ್ 30 ಅಂತ ಹೇಳ್ತೀವಿ. ಯಾವ ರೀತಿ 30 ಅಂತ ಹೇಳಿದ್ರೆ 2 into 12 ಓಕೆ ಪ್ಲಸ್ 6 into 1. ಸೊ ಇದು ನಮಗೆ ಏನಾಗುತ್ತೆ 12 2s 24 ಪ್ಲಸ್ 6 ದಟ್ ಈಸ್ 30. ಸೊ ಈ ರೀತಿ ಅಲ್ವಾ. ಸೊ ನಮಗೆ ಈ ಮಾಲಿಕ್ಯುಲರ್ ಮಾಸ್ ಆಫ್ ಈಥೇನ್ ಇಸ್ 30 ಅಂತ ಹೇಳ್ತೀವಿ. ಸೊ ದಟ್ ದ ಮಾಲಿಕ್ಯೂಲ್ ಈಸ್ ಅಬೌಟ್, ಇಲ್ಲಿ ಈ ಮಾಲಿಕ್ಯೂಲ್ ಅನ್ನೋದು ಓಕೆ ಮಾಲಿಕ್ಯೂಲ್ ಈಸ್ 2.5 times ಅಷ್ಟು ಓಕೆ ಹೆವಿ ಆಗಿದೆ ಅಂತ ಹೇಳ್ಬೋದು ನಾವು. ಏನಕ್ಕೆ ಕಂಪೇರ್ ಮಾಡಿದ್ರೆ ಕಾರ್ಬನ್ 12 ಆಟಮ್ಗೆ ನಾವು ಕಂಪೇರ್ ಮಾಡಿದ್ರೆ ಈ ಮಾಲಿಕ್ಯೂಲ್ ಅನ್ನೋದು 2.5 times ಅಷ್ಟು ಹೆವಿ ಆಗಿದೆ ಅಂತ ಸಹ ನಾವಿಲ್ಲಿ ಹೇಳ್ಬೋದು ಅಲ್ವಾ. ಸೊ ಈ ಮಾಲಿಕ್ಯುಲರ್ ಮಾಸ್ ಆಫ್ ಈಥೇನ್ ಈಸ್ 30 ಅಲ್ವಾ. ಸೊ 30 ನಮಗೆ ಈ ರೀತಿ ಬರುತ್ತೆ. ಈ ಮಾಲಿಕ್ಯೂಲ್ ಅನ್ನೋದು ಕಂಪೇರ್ ಮಾಡಿದ್ರೆ 12 ಓಕೆ C12 ಐಸೋಟೋಪ್ ಅಥವಾ ಆಟಮ್ಗೆ ಕಂಪೇರ್ ಮಾಡಿದ್ರೆ ನಾವು 2.5 times ಅಷ್ಟು ಹೆವಿ ಆಗಿದೆ ಮಾಲಿಕ್ಯೂಲ್ ಇದು ಅಂತ ನಾವಿಲ್ಲಿ ಕನ್ಕ್ಲೂಷನ್ ಕೊಡ್ಬೋದು. ಓಕೆ ನೆಕ್ಸ್ಟ್ ನಾವು ಪ್ರಾಬ್ಲಮ್ಸ್ನ ನೋಡೋಣ. ಓಕೆ ಇಲ್ಲಿಗೆ ಈ ಚಾಪ್ಟರ್ ಎಂಡ್ ಆಗುತ್ತೆ. ಪ್ರಾಬ್ಲಮ್ಸ್ ಲಾಸ್ಟ್ ಸ್ಟೆಪ್. ಓಕೆ ಪ್ರಾಬ್ಲಮ್ಸ್ನ ನೋಡ್ಬಿಟ್ರೆ ನಾವು ಇಲ್ಲಿ 1 2 to 3 ಪ್ರಾಬ್ಲಮ್ಸ್ ಇದೆ ಅಷ್ಟೇ. ಓಕೆ ಆ ಪ್ರಾಬ್ಲಮ್ನ ನೋಡಿ ನಾವು ನೆಕ್ಸ್ಟ್ ಚಾಪ್ಟರ್ ನಾವು ಸ್ಟಾರ್ಟ್ ಮಾಡೋಣ. ಫಸ್ಟ್ ಪ್ರಾಬ್ಲಮ್ ಇಸ್ first one, calculate the number of moles for the following okay. So ನಂಬರ್ ಆಫ್ ಮೋಲ್ಸ್ ಎಷ್ಟಿದೆ ಓಕೆ ಅಂತ ಈ ಕೆಳಗಡೆ ಕೊಟ್ಟಿರೋದ್ರಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ ಫಸ್ಟ್ ಒನ್ ಏನು 52 grams ಆಫ್ ಹೀಲಿಯಂ. ಓಕೆ ಫೈನ್ ಇದರಲ್ಲಿ ಯಾವ ರೀತಿ ನಾವು ಫೈನ್ ಮಾಡ್ಬೋದು ಅಂತ ಹೇಳಿದ್ರೆ ಮೋಲ್ಸ್ನ ಫ್ರಮ್ ಮಾಸಸ್ ಇಂದ ನಾವು ಮಾಡ್ಬೋದು. ಓಕೆ ಬಿ 12.044 into 10 to the power of 23 number of helium atom. ಓಕೆ ಇದರಲ್ಲಿ ನಾವು ಯಾವ ರೀತಿ ಇದರಲ್ಲಿ ಮಾಸಸ್ನ ಯೂಸ್ ಮಾಡಿಕೊಂಡು ನಾವು ಫೈಂಡ್ ಔಟ್ ಮಾಡ್ಬೋದು ಮೋಲ್ ಅನ್ನೋದನ್ನ. ಇಲ್ಲಿ ಯಾವ ರೀತಿ ಮೋಲ್ಸ್ ಅನ್ನೋದನ್ನ ಫೈಂಡ್ ಔಟ್ ಮಾಡ್ಬೋದು ಅಂದ್ರೆ ಯೂಸಿಂಗ್ ದ ನಂಬರ್ ಆಫ್ ಪಾರ್ಟಿಕಲ್ಸ್. ಎಷ್ಟು ನಂಬರ್ ಆಫ್ ಪಾರ್ಟಿಕಲ್ಸ್ ಇದೆ ಅನ್ನೋದ್ರಿಂದ ನಾವು ಇಲ್ಲಿ ನಾವು ಹೀಲಿಯಂಗೆ ಫೈಂಡ್ ಔಟ್ ಮಾಡ್ಬೋದು. ಓಕೆನಾ. ಸೊ ಸಲ್ಯೂಷನ್. ಸೊ ಇಲ್ಲಿ ಎನ್ ಅಂದ್ರೆ ಏನು ಓಕೆ ನಮಗೆ ಫಾರ್ಮುಲಾಸ್ ಯೂಸ್ ಮಾಡ್ತೀವಿ. ಓಕೆ ಸೊ ಫಾರ್ಮುಲಾಸ್ ಯೂಸ್ ಮಾಡ್ತೀವಿ ನಾವು. ಏನೇ ಫಾರ್ಮುಲಾ ಯೂಸ್ ಮಾಡ್ತೀವಿ ಮೀನ್ಸ್ ಎನ್ ಇಸ್ ಈಕ್ವಲ್ಸ್ ಟು ಎಂ ಬೈ ಕ್ಯಾಪಿಟಲ್ ಎಂ ಆ್ಯಂಡ್ ಇಲ್ಲಿ ಎನ್ ಇಸ್ ಈಕ್ವಲ್ಸ್ ಟು ಕ್ಯಾಪಿಟಲ್ ಎನ್ ಬೈ ಎನ್ ಎ. ಓಕೆ ಸೊ ಈ ರೀತಿ ನಾವು ಯೂಸ್ ಮಾಡ್ತೀವಿ. ಆ್ಯಂಡ್ ನಾವಿಲ್ಲಿ ಸ್ಮಾಲ್ ಎನ್ ಅಂದರೆ ಏನು ಇಟ್ ಈಸ್ ನಂಬರ್ ಆಫ್ ಮೋಲ್ಸ್ ಅಂತ. ನಂಬರ್ ಆಫ್ ಮೋಲ್ಸ್ ಆ್ಯಂಡ್
small m is given mass, and capital M is molar mass. Formulas ಅಲ್ಲಿ capital M ಅನ್ನೋದು molar mass and capital N ಅನ್ನೋದು given number of particles, ಎಷ್ಟು ನಂಬರ್ ಆಫ್ ಪಾರ್ಟಿಕಲ್ಸ್ ಕೊಟ್ಟಿದ್ದಾರೆ ಅಂತ. and NA ಅನ್ನೋದು ಅವಗಾಡ್ರೋ ಕಾನ್ಸ್ಟೆಂಟ್ ಅಥವಾ ಅವಗಾಡ್ರೋ ನಂಬರ್ ಆಫ್ ಪಾರ್ಟಿಕಲ್ಸ್, ಅವಗಾಡ್ರೋ number of particles. Okay, so ನಮಗೆ ಇದರಿಂದ ನಮ್ಗೆ ಆಲ್ರೆಡಿ ಗೊತ್ತಿದೆ. ಓಕೆ, ವಿ ನೋ ದಟ್ atomic mass of helium is to atomic mass of helium is 4u. Okay, and molar mass of helium is equal to 4g ಅಂತ ಸಹ ಹೇಳ್ಬೋದು. ಓಕೆ, ಇನ್ನೇ ಗ್ರಾಮ್ಸ್ ಇಲ್ಲಿ ನಾವು ಹೇಳ್ತಿದ್ದೀವಿ. ಓಕೆ, ಸೊ ದ ನಂಬರ್ ಆಫ್ ಮೋಲ್ಸ್ ಮೀನ್ಸ್ ನಂಬರ್ ಆಫ್ ಮೋಲ್ಸ್ ಅಂದರೆ ಎನ್ ಅಲ್ವಾ, ಇದು ಫಾರ್ಮುಲಾ. ಸೊ ಎನ್ ಇಸ್ ಈಕ್ವಲ್ ಟು ಮೀನ್ಸ್ ನಂಬರ್ ಆಫ್ moles is equal to, write it, ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಇವು. ಓಕೆ, ಇಲ್ಲಿ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು. ಸೊ ಇಲ್ಲಿ ಸೈಡಲ್ಲಿ ಬರೀತೀನಿ ನಾ. ಓಕೆ, ವಿತೌಟ್ ಏನು ಯಾವುದೇ ಡಿಸ್ಟರ್ಬೆನ್ಸ್ ಆಗುತ್ತೆ. ಸೊ ಈಗ ನಂಬರ್ ಆಫ್ ಮೋಲ್ಸ್. ಓಕೆ, ನಂಬರ್ ಆಫ್ ಮೋಲ್ಸ್ ಅಂದ್ರೆ ಏನು ಅಂದ್ರೆ ಇಟ್ ಈಸ್ ಗಿವನ್ ಮಾಸ್ ಎಷ್ಟು divided by molar mass. Okay, so that is equals to m by capital M. Okay, so ಇಲ್ಲಿ ಸ್ಮಾಲ್ m ನಮಗೆ ಆಲ್ರೆಡಿ ಕೊಟ್ಟಿದ್ದಾರೆ. ಏನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 52 grams of helium. ಸೊ ನಮಗೆ ಸ್ಮಾಲ್ m ಗಿವನ್ ಮಾಸ್ ಕೊಟ್ಟಿದ್ದಾರೆ. ಸೊ 52 grams ಅಂತ. ಸೊ ನಮಗೆ ಗಿವನ್ ಮಾಸ್ ಸ್ಮಾಲ್ m is 52 and molar mass, ನಮಗೆ molar mass ಆಲ್ರೆಡಿ ನಮಗೆ ಗೊತ್ತು. ಸೊ ಇಲ್ಲಿ ಇದೆ ಅಲ್ವಾ, ಹೀಲಿಯಂಗೆ 4. ಸೊ ದಟ್ ಈಸ್ 4, ವಿ ಗೆಟ್ 13 ಅಂತ ಸಿಗುತ್ತೆ. ಓಕೆನಾ? ಸೊ ವಿ ನೋ ದಟ್ 1 mole is equal to 6.022 into 10 to the power of 23 ಅಂತ ಗೊತ್ತು. ಅವಾಗಾದ್ರೂ ನಂಬರ್ ಅಂತ ನಿಮಗೆ ಆಲ್ರೆಡಿ ಇದಕ್ಕೆ ಮುಂಚೆ ನಾನು ಹೇಳಿದ್ದೀನಿ ಅಲ್ವಾ. 1 mole is equals to 4u ಆದ್ರೂ ಆಗ್ಬೋದು, 4 grams ಆದ್ರೂ ಆಗ್ಬೋದು, 6.022 into 10 to the power of 23 grams ಆದ್ರೂ ಆಗ್ಬೋದು. ಇಲ್ಲ ಅಂದ್ರೆ ನಮಗೆ ಈ ಅಟಾಮಿಕ್ ಮಾಸ್, ಮೋಲಾರ್ ಮಾಸ್ ಆಯ್ತಲ್ವಾ. ಸೊ ಈ ರೀತಿ ನಮಗೆ ಎಲ್ಲ ಬಂದೆ. 1 mole ಅಂದ್ರೆ ಇದು ಸೇಮೆ, ಇದು ಸೇಮೆ ಅಲ್ವಾ. ಸೊ ನೆಕ್ಸ್ಟ್ ನಾವು ನಂಬರ್ ಆಫ್ given number of moles. Okay, it is given number of moles is 2 anta. Okay, number of moles is equals to given number of particles, ಎಷ್ಟು number of particles ಕೊಟ್ಟಿದ್ದಾರೆ ಅಂತ, and divided by Avogadro number. Okay, so ಈ ಫಾರ್ಮುಲಾ ಇದು. ಓಕೆ, ಸೊ n is equals to n by n a. ಸೊ ದಟ್ ಈಸ್ ಈಕ್ವಲ್ಸ್ ಟು ನಮಗೆ ಇಲ್ಲಿ ಕ್ಯಾಪಿಟಲ್ n ಅಂದ್ರೆ ಏನು, ಗಿವನ್ ನಂಬರ್ ಆಫ್ ಪಾರ್ಟಿಕಲ್ಸ್ ಅಲ್ವಾ. ಸೊ ಗಿವನ್ ನಂಬರ್ ಆಫ್ ಪಾರ್ಟಿಕಲ್ಸ್ ಎಷ್ಟು ನಮ್ಗೆ ಇಲ್ಲಿ ಕೊಟ್ಟಿದ್ದಾರೆ, ಇದು ಅಲ್ವಾ. ಸೊ 21.044 into 10 to the power of 23 divided by NA, ಅವಗಾಡ್ರೋ ನಂಬರ್ ನಮ್ಗೆ ಆಲ್ರೆಡಿ ಕೊಡ್ತಿರೋದು ಇದು. ಓಕೆ, 6.022 into 10 to the power of 23. ಓಕೆ, 6.022 into 10 to the power of
23. ಸೊ ನಮಗೆ ಏನು ಬರುತ್ತೆ ಇಲ್ಲಿ ಅಂದರೆ 2. ಆನ್ಸರ್ 2 ಅಂತ ಬರುತ್ತೆ. ಓಕೆನಾ? ಏನು ಫಸ್ಟ್ ನಮಗೆ ಇಲ್ಲಿ 52 ಗ್ರಾಮ್ಸ್ ಅಷ್ಟು ನಮಗೆ ಗಿವನ್ ಮಾಸ್ ಕೊಟ್ಟಿದ್ದಾರೆ ಆ್ಯಂಡ್ ನಂಬರ್ ಆಫ್ ಪಾರ್ಟಿಕಲ್ಸ್ ಎಷ್ಟು ಅಂದರೆ 12.044 ಇಂಟು 10⁻23 ನಂಬರ್ ಆಫ್ ಆಟಮ್ಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಆ್ಯಂಡ್ ಇಲ್ಲಿ ಎನ್ ಅಂದರೆ ಸ್ಮಾಲ್ ಎನ್ ಅಂದರೆ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಸ್ಮಾಲ್ ಎನ್ ಅಂದರೆ ನಂಬರ್ ಆಫ್ ಮೋಲ್ಸ್. ಓಕೆನಾ? ನಂಬರ್ ಆಫ್ ಮೋಲ್ಸ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ 2 ಫಾರ್ಮುಲಾಸ್ ಇಲ್ಲಿ ನಾವು ಯೂಸ್ ಮಾಡ್ತಿದ್ದೀವಿ. ಓಕೆ, ಸೊ ಎನ್ ಇಸ್ ಈಕ್ವಲ್ಸ್ ಟು ಸ್ಮಾಲ್ ಎಮ್ ಬೈ ಕ್ಯಾಪಿಟಲ್ ಎಮ್ and n is equals to capital N by NA means Avogadro number ಅಂತ. ಓಕೆನಾ? ಸೊ ಇಲ್ಲಿ n ಅಂದರೆ ನಂಬರ್ ಆಫ್ ಮೋಲ್ಸ್ and m is the given mass. ಅದು 52 ಅಂತ ಆಲ್ರೆಡಿ ಕೊಟ್ಟಿದ್ದಾರೆ ನಮಗೆ. ಸೊ ಕ್ಯಾಪಿಟಲ್ M is the molar mass. ಓಕೆ, ನಮ್ಗೆ ಗೊತ್ತಿರೋದು ಆಲ್ರೆಡಿ 4 ಗ್ರಾಮ್ಸ್ ಅಂತ. and n is the given number of particles ಎಷ್ಟು. ಸೊ ದಟ್ ಈಸ್ 12.044 into 10⁻23 and NA is the Avogadro number of particles ಅಂತ. ಸೊ ನಮಗೆ ಫಸ್ಟ್ ಅಲ್ಲಿ ನಾವು ನಂಬರ್ ಆಫ್ ಮೋಲ್ಸ್ ಇಸ್ ಈಕ್ವಲ್ಸ್ ಟು ಗಿವನ್ ಮಾಸ್ ಮೀನ್ಸ್ ಸ್ಮಾಲ್ ಎಮ್. ಸೊ ಸ್ಮಾಲ್ ಎಮ್ ನಮಗೆ 52 ಗ್ರಾಮ್ಸ್ ಅಲ್ವಾ. ಸೊ ಡಿವೈಡೆಡ್ ಬೈ ಮೋಲಾರ್ ಮಾಸ್ ನಮಗೆ 4 ಗ್ರಾಮ್ಸ್. ಸೊ ನಮಗೆ 13 ಅಂತ ನಮಗೆ ಅಲ್ಲಿ ಆನ್ಸರ್ ಸಿಗುತ್ತೆ. ಸೊ ನಂಬರ್ ಆಫ್ ಮೋಲ್ಸ್ ಎಷ್ಟು ಅಂದರೆ 13. ಓಕೆ, ಸೊ ವಿ ನೋ ದಟ್ 1 ಮೋಲ್ ಅಂದರೆ ನಮಗೆ ಅವಾಗಾಡ್ರೋ ನಂಬರ್ 1 ಮೋಲ್ ಈಸ್ ಈಕ್ವಲ್ ಟು ದ ಅವಾಗಾಡ್ರೋ ನಂಬರ್ ಅಂತ ಆಲ್ರೆಡಿ ನಮಗೆ ಗೊತ್ತು ಅಲ್ವಾ. ಸೊ ನೆಕ್ಸ್ಟ್ ನಂಬರ್ ಆಫ್ ಮೋಲ್ಸ್ ಇಸ್ ಈಕ್ವಲ್ಸ್ ಟು ಗಿವನ್ ನಂಬರ್ ಆಫ್ ಪಾರ್ಟಿಕಲ್ಸ್. ಓಕೆ, ಮೀನ್ಸ್ ಕ್ಯಾಪಿಟಲ್ ಎನ್. ಓಕೆ, ನಮ್ಗೆ ಆಲ್ರೆಡಿ ಇಲ್ಲಿ ಕೊಟ್ಟಿದ್ದಾರೆ ಕ್ಯಾಪಿಟಲ್ ಎನ್ ಗಿವನ್ ನಂಬರ್ ಆಫ್ ಪಾರ್ಟಿಕಲ್ಸ್ ಎಷ್ಟು ಅಂತ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಡಿವೈಡೆಡ್ ಬೈ ಅವಾಗಾಡ್ರೋ ನಂಬರ್. ಓಕೆ, 1 ಮೋಲ್ ಇಸ್ ಈಕ್ವಲ್ಸ್ ಟು ಅವಾಗಾಡ್ರೋ ನಂಬರ್. ಸೊ ಕ್ಯಾಪಿಟಲ್ ಎನ್ ಓಕೆ ಸಫಿಕ್ಸ್ ಎ ಅಂತ ಹೇಳಿದ್ರೆ ಸಬ್ಸ್ಕ್ರಿಪ್ಟ್ ಎ ಅಂತ ಹೇಳಿದ್ರೆ 6.022 ಇಂಟು 10⁻23. ಸೊ ನಮಗೆ ನಂಬರ್ ಆಫ್ ಮೋಲ್ಸ್ ಎಷ್ಟು ಅಂದರೆ ಅಲ್ಲಿ 2 ಅಂತ. ಓಕೆ, ಸೊ ಇದಕ್ಕೆ ಸಲ್ಯೂಷನ್. ಓಕೆ, ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ಮೋಲ್ಸ್ ಅಂತ ಕೇಳಿದ್ರೆ ಇದು ಯಾಕೆ ನಂಬರ್ ಆಫ್ ಮಾಸ್ ಅಂತ ಎಷ್ಟು ನಂಬರ್ ಆಫ್ ಮಾಸ್ ಕೊಟ್ಟಿದ್ದಾರೋ ಅದು ಗಿವನ್ ಮಾಸ್ ಆ್ಯಂಡ್ ನಂಬರ್ ಆಫ್ ಪಾರ್ಟಿಕಲ್ಸ್ ಎಷ್ಟು ಅಂತ ನಾವು ಓಕೆ ಕೊಟ್ಟರೆ ನಾವು ಈ ರೀತಿ ಆ 2 ಫಾರ್ಮುಲಾಸ್ನ ಯೂಸ್ ಮಾಡಿಕೊಂಡು ನಾವು ಫೈಂಡ್ ಔಟ್ ಮಾಡ್ತೀವಿ. ಓಕೆ, ಸೊ ನೆಕ್ಸ್ಟ್ ಪ್ರಾಬ್ಲಮ್. ನೆಕ್ಸ್ಟ್ ಪ್ರಾಬ್ಲಮ್ ಇಸ್ ಕ್ಯಾಲ್ಕುಲೇಟ್ ದ ಮಾಸ್. ಇಲ್ಲಿ ಮಾಸ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಸೆಕೆಂಡ್ ಪ್ರಾಬ್ಲಮ್ ಅಲ್ಲಿ ಕ್ಯಾಲ್ಕುಲೇಟ್ ದ ಮಾಸ್ ಆಫ್ ದ ಫಾಲೋಯಿಂಗ್. ಸೊ ಇಲ್ಲಿ ಏನು ಫಸ್ಟ್ ಒನ್ ಮೀನ್ಸ್ ಎ 0.5 moles of N2 gas means okay mass from mole of a molecule idu, and B is the 0.5 moles of N atoms, and C is 3.011 into 10⁻23 number of ಇಲ್ಲಿ N atoms ಇದು. ಓಕೆ, ನಂಬರ್ ಆಫ್ N atoms ಸೇಮ್ ಪ್ರೀವಿಯಸ್ ಪ್ರಾಬ್ಲಮ್ ಏನಿದೆಯೋ ಅದೇ. ಓಕೆನಾ? ಸೊ ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಇದೆ. ಸ್ವಲ್ಪ ಫಸ್ಟ್ ಮಾಸ್ ಅನ್ನೋದು ಮಾತ್ರ ನಾವು ಕ್ಯಾಲ್ಕುಲೇಟ್ ಮಾಡಬೇಕು, ಮತ್ತೆ ಆ ಫಾರ್ಮುಲಾ ಕೆಳಗಡೆ ಇದಲ್ವಾ ಆ ಫಾರ್ಮುಲಾ ಅನ್ನೋದು ಸೇಮ್. ಓಕೆ, ಆ್ಯಂಡ್ D1 is 6.022 into 10⁻23 number of N2 molecules. Okay,
ಆ್ಯಂಡ್ ನಾವು ಇಲ್ಲಿ ಸಲ್ಯೂಷನ್ ಏನನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಮೀನ್ಸ್ ಫಸ್ಟ್ ಮಾಸ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಮಾಸ್, ಓಕೆ, ಮಾಸ್ ಆಫ್ ದಿಸ್ ಎಂಟದ್ದು ಫಸ್ಟ್ N2ದು ಕ್ಯಾಲ್ಕುಲೇಟ್ ಮಾಡೋಣ, ಓಕೆನಾ. ಆ್ಯಂಡ್ ದೆನ್ ನಾವು ಮಾಸ್ ಇಸ್ ಈಕ್ವಲ್ ಟು ಮೋಲಾರ್ ಮಾಸ್ ಇಂಟು ನಂಬರ್ ಆಫ್ ಮೋಲ್ಸ್. ಓಕೆ, ಸೊ ನಮಗೆ ಇಲ್ಲಿ m is equal to small m is equal to capital M into n. ಸೊ ಫಸ್ಟ್ ಪ್ರಾಬ್ಲಮೇ, ಓಕೆನಾ, ಫಸ್ಟ್ ಪ್ರಾಬ್ಲಮೇ. ಬಟ್ ಅಲ್ಲಿ ಮಾಸ್ನ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಫಸ್ಟ್ ಅಲ್ಲಿ ನಾವು ನಂಬರ್ ಆಫ್ ಪಾರ್ಟಿಕಲ್ಸ್ನ ಕ್ಯಾಲ್ಕುಲೇಟ್ ಮಾಡಿದ್ವಿ ಅಲ್ವಾ. ಸೊ ಈ ಫಾರ್ಮುಲಾನ ನಾವು n is equal to small m by m. ಸೊ ಇಲ್ಲಿ ನಮಗೆ m ಬೇಕು. ಸೊ ಇದನ್ನ ಈ ಕಡೆ ಕಳಿಸಿದ್ರೆ ಇಂಟು, ಓಕೆ, ಸೊ ನಮಗೆ ಇಂಟು ಆಗುತ್ತೆ ಅಲ್ವಾ. ಸೊ m into n is equals to m. So m is equal to m into n. ಸೊ ಈ ರೀತಿ, ಓಕೆನಾ, ಪ್ರಾಬ್ಲಮ್ ಒಂದೇ, ಓಕೆ, ಸೇಮ್. ಬಟ್ ಇಲ್ಲಿ ನಾವು ಮಾಸ್ನ ಕ್ಯಾಲ್ಕುಲೇಟ್ ಮಾಡ್ತಿದ್ದೀವಿ, ಫಾರ್ಮುಲಾಸ್ ಎಲ್ಲ ಸೇಮ್. ಓಕೆ, ಸೊ ನಮಗೆ ಇಲ್ಲಿ ಎಷ್ಟು ಫಸ್ಟ್ ಕ್ಯಾಪಿಟಲ್ ಎಮ್ ಮೋಲಾರ್ ಮಾಸ್, ಓಕೆ, ಎಷ್ಟು ಮೋಲಾರ್ ಮಾಸ್ 28, ಓಕೆನಾ, ಇಂಟು 0.5. ಸೊ ದಟ್ ಈಸ್ ಈಕ್ವಲ್ಸ್ ಟು 14 grams. ಆ್ಯಂಡ್ ನೆಕ್ಸ್ಟ್ ಒನ್ಗೆ ಮಾಸ್, ಇಲ್ಲಿ ನಾವು ಮಾಸು N2 ಗ್ಯಾಸ್ಗೆ, ಓಕೆ, ಆ್ಯಂಡ್ N ಆಟಮ್ಸ್ಗೆ ನಾವು ಕಂಡುಹಿಡಿತಿದ್ದೀವಿ, ಓಕೆ. ಆ್ಯಂಡ್ ಇಲ್ಲಿ ಮೋಲಾರ್ ಮಾಸ್ ಇಂಟು ನಂಬರ್ ಆಫ್ moles. So m is equal to m into n, that is 14 into 0.5 is equal to 7 grams. Okay, so ಈ ಮಾಸ್ ಅನ್ನೋದು ಏನಕ್ಕೆ N2 ಗ್ಯಾಸ್ಗೆ ಫಸ್ಟ್ ಒನ್, ಆ್ಯಂಡ್ n ಇದಕ್ಕೆ ಇಲ್ಲಿ ಓಕೆ, ನೈಟ್ರೋಜನ್ಗೆ ಇದು, ನೈಟ್ರೋಜನ್ ಗ್ಯಾಸ್ಗೆ ಇದು, ಓಕೆನಾ. ಮಾಸ್ ಅನ್ನೋದು ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ. ನೆಕ್ಸ್ಟ್ ನಾವು ನಂಬರ್ ಆಫ್ ಮೋಲ್ಸ್ ನ ಕ್ಯಾಲ್ಕುಲೇಟ್ ಮಾಡಬೇಕು, ಮೀನ್ಸ್ n. ಸೊ ಇದನ್ನ ನಾವು ಈಗ ಕ್ಯಾಲ್ಕುಲೇಟ್ ಮಾಡಬೇಕು. ಇದನ್ನ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ವಿ, ಈಗ ಇದನ್ನ, ಓಕೆ. ಸೊ n is equals to ನಂಬರ್ ಆಫ್ moles, n is equal to given number of particles divided by Avogadro number. So that is equals to n divided by Na. Okay, so same formula alva. Small n is equal to given number of particles means capital N, Avogadro number andre n subscript ali a, okay na. So idikke namge 3.011, okay, 11 into 10 to the power 23 ನಮ್ಗೆ ಆಲ್ರೆಡಿ ಕೊಟ್ಟಿದ್ದಾರೆ ಇಲ್ಲಿ, ಓಕೆ. 3.011 ಇದು ನೈಟ್ರೋಜನ್ಗೆ, ಓಕೆನಾ, ಡಿವೈಡೆಡ್ ಬೈ 6.022 into 10 to the power of 23, ಓಕೆನಾ. ಗಿವನ್ ನಂಬರ್ ಆಫ್ ಪಾರ್ಟಿಕಲ್ಸ್ ಮೀನ್ಸ್ n, Avogadro ನಂಬರ್ ಅನ್ನೋದು n ಡಿವೈಡೆಡ್ ಬೈ n ಸಫಿಕ್ಸ್ ಅಲ್ಲಿ a, ಸೊ Avogadro ನಂಬರ್ ಅದು. ಸೊ ನಮಗೆ ಇಲ್ಲಿ ಏನ್ ಸಿಗುತ್ತೆ, ಓಕೆ, ಸೊ ಇದು ನಮಗೆ 7 grams ಅಂತ ಸಿಗುತ್ತೆ. ಸೊ ಎಸ್, ನಾವು ಏನ್ ನೋಡ್ತಿದ್ವಿ ಇಲ್ಲಿ, n is equals to given number of particles and Avogadro number n ಸಫಿಕ್ಸ್ ಅಲ್ಲಿ a, ಓಕೆ. ಸೊ Avogadro ನಂಬರ್ ಮಾಡಿದ್ರೆ ನಮಗೆ ಇದು ಮಾಡಿದ್ರೆ ನಮಗೆ ಏನ್ ಸಿಗುತ್ತೆ, 7 grams ಸಿಗುತ್ತೆ ನಮಗೆ, ಓಕೆ. 7 grams ಆನ್ಸರ್ ಸಿಗುತ್ತೆ. ಅಂಡ್ ನೆಕ್ಸ್ಟ್ ಫಾರ್ ಇದು ಏನಕ್ಕೆ ನಾವು n ಆಟಮ್ಸ್ಗೆ ಕ್ಯಾಲ್ಕುಲೇಟ್ ಮಾಡಿದ್ವಿ. ನೆಕ್ಸ್ಟ್ ನಾವು N2 ಗ್ಯಾಸ್ಗೆ, ಓಕೆ, ನೈಟ್ರೋಜನ್ ಗ್ಯಾಸ್ಗೆ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ ಸೇಮ್ ಫಾರ್ಮುಲಾ, ಓಕೆ. ನಂಬರ್ ಆಫ್ ಮೋಲ್ಸ್ n is equals to ಇದು, ಓಕೆ, ಗಿವನ್ ನಂಬರ್ ಆಫ್ particles divided by Avogadro number. ಸೊ ನಮಗೆ
ನಮಗೆ ಇಲ್ಲಿ ಎನ್ ಡಿವೈಡೆಡ್ ಬೈ ಎನ್ ಎ ಅಂತ ಬಂತು ಅಲ್ವಾ. ಸೊ ಇಲ್ಲಿ ನಾವು ಸ್ಮಾಲ್ ಎಮ್ ಇಸ್ ಈಕ್ವಲ್ ಟು ಕ್ಯಾಪಿಟಲ್ ಎಮ್ ಇಂಟು ಕ್ಯಾಪಿಟಲ್ ಎನ್ ಡಿವೈಡೆಡ್ ಬೈ ಎನ್ ಎ ಅಂತ ಬರೀತೀವಿ. ಓಕೆ, ಸ್ಮಾಲ್ ಎಮ್ ಇಸ್ ಈಕ್ವಲ್ ಟು ನಾವು ಇಲ್ಲಿ ಎನ್ ಅನ್ನೋದಕ್ಕೆ ನಾವು ಸಬ್ಸ್ಟಿಟ್ಯೂಟ್ ಮಾಡ್ತಿದ್ದೀವಿ. ಓಕೆ, ಸೊ ಈ ಫಾರ್ಮುಲಾದಲ್ಲಿ ಎಮ್ ಇಸ್ ಈಕ್ವಲ್ಸ್ ಟು ಕ್ಯಾಪಿಟಲ್ ಎಮ್ ಇಂಟು ಎನ್ ಪ್ಲೇಸಲ್ಲಿ ನಮ್ಗೇನಿದೆ, ಎನ್ ಪ್ಲೇಸಲ್ಲಿ ಎನ್ ಡಿವೈಡ್ ಬೈ ಎ ಅಲ್ವಾ, ಎನ್ ಡಿವೈಡ್ ಬೈ ಎನ್ ಎ ನಂಬರ್ ಆಫ್ ಮೋಲ್ಸ್ ಅನ್ನೋದು ಅಲ್ವಾ. ಸೊ ನಾವಿಲ್ಲಿ ಎನ್ ಡಿವೈಡ್ ಬೈ ಎನ್ ಎ ಮಾಡಿದಾಗ ನಮಗೆ ಓಕೆ ಈ ಫಾರ್ಮುಲಾ ಅನ್ನೋದು ಬರುತ್ತೆ ಅಲ್ವಾ. ಸೊ ನಮಗೆ ಇಲ್ಲಿ ಯಾವ ರೀತಿ ಸಬ್ಸ್ಟಿಟ್ಯೂಟ್ ಮಾಡ್ಬೋದು, ನಾವಿಲ್ಲಿ ಮೀನ್ಸ್ 28 ಓಕೆ ಕ್ಯಾಪಿಟಲ್ ಎಮ್ ಮೋಲಾರ್ ಮಾಸ್ ಅಂದ್ರೆ ಎಷ್ಟು ನಮಗೆ ಇಲ್ಲಿ 28 ನಾವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದೀವಿ. ಓಕೆನಾ, 28 ಅಂತ ನಾವು ಇಲ್ಲಿ ಬರ್ದಿದ್ದೀವಿ ನೋಡಿ ಕ್ಯಾಪಿಟಲ್ ಎಮ್ ಹತ್ರ. ಓಕೆ, 28 ಅನ್ನೋದು ಮೋಲಾರ್ ಮಾಸ್. ಓಕೆನಾ, ಅಂಡ್ ಇಂಟು 6.022 ಇಂಟು 10 to the power of 23. ಓಕೆ, ಇದು ಮೀನ್ಸ್ ಇದು ನಂಬರ್ ಆಫ್ ಮಾಲಿಕ್ಯೂಲ್ಸ್ ಎಷ್ಟಿದೆ ಅಂತ ಹೇಳಿದ್ರೆ 6.022 ಇಂಟು 10 to the power of 23 ಗ್ರಾಮ್ಸ್ ಇದೆ ಇನ್ ನೈಟ್ರೋಜನ್ ಗ್ಯಾಸ್ ಅಲ್ಲಿ. ಅಂಡ್ ನಮ್ಗೆ ಆಲ್ರೆಡಿ ಅವಾಗಾಡ್ರೋ ನಂಬರ್ ನಾವು ಇಲ್ಲಿ ಬರ್ತಿದ್ದೀವಿ ಅಲ್ಲ, ಸೊ ದಟ್ ಒನ್, ಸೊ ಇಂಟು 10 to the power of 23. ಸೊ ನಮಗೆ ಇಲ್ಲಿ 28 ಇಂಟು 1, ಸೊ ದಟ್ ಈಸ್ ಈಕ್ವಲ್ ಟು 28 ಗ್ರಾಮ್ಸ್. ಓಕೆನಾ, ಸೊ ಈ ರೀತಿ ಪ್ರಾಬ್ಲಮ್. ಓಕೆ, ಫಸ್ಟ್ ಕ್ಯಾಲ್ಕುಲೇಟ್ ದ ಮಾಸ್ ಆಫ್ ದ ಫಾಲೋಯಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ನೈಟ್ರೋಜನ್ ಗ್ಯಾಸ್ಗೆ ಎಷ್ಟು ಮೋಲ್ಸ್ ಅಂತ ಕೊಟ್ಟಿದ್ದಾರೆ, ಅಂಡ್ ನೈಟ್ರೋಜನ್ಗೆ ಎಷ್ಟು ಮೋಲ್ಸ್ ಅಂತ ಕೊಟ್ಟಿದ್ದಾರೆ, ನಂಬರ್ ಆಫ್ ಆಟಮ್ಸ್. ಓಕೆ, ಅಂಡ್ ಇದು ನಂಬರ್ ಆಫ್ ಆಟಮ್ಸ್, ಅಂಡ್ ದಿಸ್ ಒನ್ ಆಲ್ಸೋ ನಂಬರ್ ಆಫ್ ಆಟಮ್ಸ್ ಫಾರ್ N2 ಗ್ಯಾಸ್ ಅಂಡ್ ಮೀನ್ಸ್ ನೈಟ್ರೋಜನ್ ಗ್ಯಾಸ್ಗೆ, ನೈಟ್ರೋಜನ್ ಆಟಮ್ಸ್ಗೆ. ಅಂಡ್ ಮಾಸ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂದ್ರೆ ನಾವು ಫಾರ್ಮುಲಾ ಫಸ್ಟ್ ಒನ್ ಇಲ್ಲಿ ಯೂಸ್ ಮಾಡ್ತಿದ್ದೀವಿ. ಓಕೆ, ಫಸ್ಟ್ ಫಾರ್ಮುಲಾ ದಿಸ್ ಒನ್, this is second formula. First formula is n is equals to small m divided by capital M. So small m ನ ನಾವು ಈ ರೀತಿ ಓಕೆ ಈ ರೀತಿ ಇದಲ್ವಾ, ಸೊ ನಾವು ಈ ರೀತಿ m ನ ಕ್ಯಾಲ್ಕುಲೇಟ್ ಮಾಡಬೇಕು. ಸ್ಮಾಲ್ m ನ ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ಕ್ಯಾಪಿಟಲ್ m ಇಂಟು n ಮೀನ್ಸ್ ಮೋಲಾರ್ ಮಾಸ್ ಇಂಟು ನಂಬರ್ ಆಫ್ ಮೋಲ್ಸ್ ಅಂತ ಬರುತ್ತೆ. ಸೊ 28 ನಮಗೆ ಮೋಲಾರ್ ಮಾಸ್ ಅನ್ನೋದು ಗೊತ್ತು ಆಫ್ ಎ ನೈಟ್ರೋಜನ್, ಅಂಡ್ ಇಂಟು 0.5 ಓಕೆ ನಂಬರ್ ಆಫ್ ಮೋಲ್ಸ್ ಎಷ್ಟು ಅಂತ ಕೊಟ್ಟಿದ್ದಾರೆ ನಮಗೆ. So that one we will get 14 grams, and mass of the second one nitrogen gas to namge okay nitrogen do not nitrogen gas, this is for nitrogen. And illi ನಾವು number of this is for nitrogen and this one for nitrogen gas. Okay, and illi molar mass into number of moles, and that we will get, and then 7 grams ಅಂತ ನಮಗೆ ಸಿಗುತ್ತೆ. ಇಲ್ಲಿ ನಾವು ನಂಬರ್ ಆಫ್ ಮೋಲ್ಸ್ ನ ಕ್ಯಾಲ್ಕುಲೇಟ್ ಮಾಡ್ತೀವಿ. So that is given number of particles means capital A, Avogadro number. Okay, so ಎರಡನ್ನ ನಾವು ಇಲ್ಲಿ given number of particles already ಕೊಟ್ಟಿದ್ದಾರೆ ನಮಗೆ ಅಲ್ವಾ. ಸೊ ದಿಸ್ ಒನ್ ಓಕೆ n ಗೆ, ಸೊ ಇದು ನಾವು ಸಬ್ಸ್ಟಿಟ್ಯೂಟ್ ಮಾಡಿ ಅವಾಗಾಡ್ರೋ ನಂಬರ್ ನ ಡಿವೈಡ್ ಮಾಡಿದ್ರೆ ನಮಗೆ 7 ಗ್ರಾಮ್ಸ್ ಅಂತ ಬರುತ್ತೆ. ಅಂಡ್ ನಂಬರ್ ಆಫ್ ಮೋಲ್ಸ್ ಓಕೆನಾ ನೈಟ್ರೋಜನ್ ಗ್ಯಾಸ್ ಅಲ್ಲಿ, ಸೊ ಅಲ್ಲಿ ನಮಗೆ ಏನ್ ಫಾರ್ಮುಲಾ ಸಿಗುತ್ತೆ, n is equals to n by ಅವಾಗಾಡ್ರೋ ನಂಬರ್ ಅಂತ ಸಿಗುತ್ತೆ. ಸೊ ನಾವು ಇದನ್ನ ಇಂಟರ್ಚೇಂಜ್ ಮಾಡಿ ನಮಗೆ ಮಾಸ್ ಅಲ್ವಾ ಕ್ಯಾಲ್ಕುಲೇಟ್ ಮಾಡ್ತಿರೋದು. ಸೊ ಮಾಸ್ ನಾವು ಕ್ಯಾಲ್ಕುಲೇಟ್ ಮಾಡೋಗಿದ್ರೆ ಎನ್ ಹತ್ರ ಓಕೆ ಆ ಎನ್ ಹತ್ರ ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು ನಾವು ಎಮ್ ಇಸ್ ಈಕ್ವಲ್ಸ್ ಟು ಕ್ಯಾಪಿಟಲ್ ಎಮ್ ಇಂಟು ಎನ್ ಹತ್ರ. ಸೊ ಎನ್ ಹತ್ರ ನಾವು ಏನು ಈ ಎನ್ ಸ್ಮಾಲ್ ಎನ್ ಹತ್ರ ನಂಬರ್ ಆಫ್ ಮೋಲ್ಸ್ ಹತ್ರ ನಾವು ಈ ಕ್ಯಾಪಿಟಲ್ ಎನ್ ಡಿವೈಡ್ ಬೈ ಅವಾಗಾಡ್ರೋ ನಂಬರ್ನ ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ರಲ್ಲಿ ನಮಗೆ ಇಲ್ಲಿ ಕ್ಯಾಪಿಟಲ್ ಎಂ ಮೋಲಾರ್ ಮಾಸ್ ಅನ್ನೋದು 28 ಗ್ರಾಮ್ಸ್. ಓಕೆ, ಆಲ್ರೆಡಿ ನಮ್ಗೆ ಗೊತ್ತಿರೋದು. ಸೊ 28 ಗ್ರಾಮ್ಸ್ ಇಂಟು ಇದು ಕೊಟ್ಟಿದ್ದಾರೆ ಅಲ್ವಾ, ಇಲ್ಲಿ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಎಷ್ಟು ಅಂತ ಕೊಟ್ಟಿದ್ದಾರೆ. ಸೊ ದಟ್ ಈಸ್ ಎನ್. ಸೊ ನೆಕ್ಸ್ಟ್ ನಮಗೆ ಅವಾಗಾಡ್ರೋ ನಂಬರ್, ಇದನ್ನ ಮಾಡಿದ್ರೆ ನಮಗೆ 28 ಗ್ರಾಮ್ಸ್ ಅನ್ನೋದು ಸಿಗುತ್ತೆ. ಓಕೆ, ದಿಸ್ ಇಸ್ ಫಾರ್ ದಿಸ್ ಪ್ರಾಬ್ಲಮ್. ಓಕೆನಾ, ಇದು ಈ ಪ್ರಾಬ್ಲಮ್ಗೆ. ಅಂಡ್ ನೆಕ್ಸ್ಟ್ ಪ್ರಾಬ್ಲಮ್ ಇಸ್ ಮೇನ್ ನೀವು ಈ ಇದರಲ್ಲಿ ಮೇನ್ ಜ್ಞಾಪಕ ಇಟ್ಕೋಬೇಕಾಗಿರೋ ಫಾರ್ಮುಲಾಸ್ ಯಾವ ರೀತಿ ನಾವು ಮೋಲಾರ್ ಮಾಸ್ನಾಗಲಿ ಮಾಲಿಕ್ಯುಲರ್ ಮಾಸ್ನ ಆಗಲಿ ಸಿಂಪ್ಲೆಸ್ಟ್ ರೇಷಿಯೋ ಅನ್ನೋದು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ. ಓಕೆ, ಆ್ಯಂಡ್ ಈ ಫಾರ್ಮುಲಾ ಈ 2 ಫಾರ್ಮುಲಾಸ್ನ ನೀವು ಜ್ಞಾಪಕಕ್ಕೆ ಇಟ್ಕೋಬೇಕು. ಓಕೆ,
next formula is third one. Calculate the number of particles in each of the following. ಇಲ್ಲಿ ನಂಬರ್ ಆಫ್ ಪಾರ್ಟಿಕಲ್ಸ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆನಾ? ಅಂಡ್ ಫಸ್ಟ್ ಒನ್ ಇಸ್ 46 grams of sodium atoms, and second one is 8 grams of oxygen molecule. Okay, third one is 0.1 mole of carbon atoms. ಓಕೆನಾ? ಆ್ಯಂಡ್ ಇಲ್ಲಿ ನೆಕ್ಸ್ಟ್ ನಾವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋಗ್ಬೋದು ಅಂದರೆ ಇಲ್ಲಿ ನಂಬರ್ ಆಫ್ ಆಟಮ್ಸ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಫಸ್ಟ್ ಒನ್ಗೆ ನಾವು ನಂಬರ್ ಆಫ್ ಆಟಮ್ಸ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಮಾಸ್ ಇಂದ ಇಲ್ಲಿ ನಮಗೆ ನಂಬರ್ ಫ್ರಮ್ ಮಾಸ್ ಅಂತ ಕೊಟ್ಟಿದ್ದಾರೆ. ನಂಬರ್ ಫ್ರಮ್ ಮಾಸ್. ಓಕೆ, ಇಲ್ಲಿ ನಂಬರ್ ಆಫ್ molecules from mass. ಇಲ್ಲಿ number from given mass, given mole. Okay, so first ನಾವು number of atoms ನ ಕ್ಯಾಲ್ಕುಲೇಟ್ ಮಾಡೋಣ. ಓಕೆ, number of atoms, so that is equal to capital N is equals to M by into NA. ಓಕೆ, ಸೊ ಈ ಪ್ರಾಬ್ಲಮ್ನ ನೀವು ನೋಡಿದ್ರೆ ಎಲ್ಲೋ ಪ್ರಾಬ್ಲಮ್ ಇದು ಸೇಮ್ ಟು ಸೇಮ್ ಅನಿಸ್ತಾ ಇದೆ ಅಲ್ವಾ? ಸೊ ಎಲ್ಲಿ ಪ್ರಾಬ್ಲಮ್ ಇದು ಸೇಮ್ ಟು ಸೇಮ್ ಅನಿಸ್ತಾ ಇದೆ ಅಂತ ನೀವು ಹೇಳ್ಬೋದಾ ನನಗೆ? ರೈಟ್, ಸೊ ನೋಡಿ ಅಲ್ಲಿ ಪ್ರಾಬ್ಲಮ್ ಇದೆ ಅಲ್ವಾ? ಸೊ ಅಲ್ಲಿ ನಮಗೆ ಅದು ಇದು ಎರಡು ಸೇಮ್ ಅಂತ ಅನಿಸ್ತಾ ಇದೆ. ಸ್ವಲ್ಪ ಇಂಟರ್ಚೇಂಜ್ ಮಾಡಬೇಕು ಅಷ್ಟೇ ಆ ಪ್ರಾಬ್ಲಮ್ಗೆ. ಓಕೆ, ಸೊ ಆ ರೀತಿ ನಮಗೆ ಇಲ್ಲಿ ಎನ್ ಇಸ್ ಕ್ಯಾಪಿಟಲ್ ಎನ್ ಅನ್ನೋದು ನಮಗೆ ಇಲ್ಲಿ ಗೊತ್ತಾಗುತ್ತೆ. ಓಕೆ, ಸೊ ನೆಕ್ಸ್ಟ್ ಇದಕ್ಕೆ ನಾವು ಏನು ಇಲ್ಲಿ ನಂಬರ್ ಆಫ್ ಆಟಮ್ಸ್ ಇದು. ಓಕೆ, ಇದು ಗಿವನ್ ಮಾಸ್, ಇದು ನಂಬರ್ ಆಫ್ ಆಟಮ್ಸ್ ಕ್ಯಾಪಿಟಲ್ ಎಂ ಇಸ್ ಈಕ್ವಲ್ ಟು ಇದು ಗಿವನ್ ಮಾಸ್ divided by molar mass into Avogadro number. ಓಕೆ, ಆ್ಯಂಡ್ ನಮಗೆ ಎನ್ ಈ ಫಾರ್ಮುಲಾ ಬರುತ್ತೆ. ಸೊ ಎನ್ ಇಸ್ ಈಕ್ವಲ್ಸ್ ಟು ನಮ್ಗೆ ಆಲ್ರೆಡಿ ಎಂ ಏನು ಅಂತ ಕೊಟ್ಟಿದ್ದಾರೆ ಅಲ್ವಾ? ಇಲ್ಲಿ 46 grams ಅಷ್ಟು ಕೊಟ್ಟಿದ್ದಾರೆ. ಓಕೆ, ಸೊ ಸೋಡಿಯಂಗೆ ನಮಗೆ 46 divided by m means molar mass. molar mass ನಮಗೆ ಓಕೆ 23 ಅಂತ ಗೊತ್ತು, 23 ಅಂತ ಗೊತ್ತು Na ಗೆ. ಓಕೆ, ಸೊ ಇಲ್ಲಿ ನಂಬರ್ ಆಫ್ ಆಟಮ್ಸ್ ಫಾರ್ ಸೋಡಿಯಂಗೆ ನಾವು ಕ್ಯಾಲ್ಕುಲೇಟ್ ಮಾಡ್ತಿದ್ದೀವಿ. ಸೊ ಫಾರ್ 46 ನಮಗೆ ಗಿವನ್ ಮಾಸ್ ಕೊಟ್ಟಿದ್ದಾರೆ, 23 molar mass. ಓಕೆ, ಇಂಟು 6.022 ಇಂಟು 10 to the power of 23. ಓಕೆ, ನಮಗೆ ಈಗ ಆನ್ಸರ್ ಇಲ್ಲಿಗೆ 12.044 ಇಂಟು 10 to the power of 23 ನಮಗೆ ಆನ್ಸರ್ ಸಿಗುತ್ತೆ. ಓಕೆನಾ? ಈ ರೀತಿ ಎನ್ ಇಸ್ ಈಕ್ವಲ್ಸ್ ಟು ಗಿವನ್ ಮಾಸ್ ಕೊಟ್ಟಿದ್ದಾರೆ, ಮೋಲಾರ್ ಮಾಸ್ ನಮ್ಗೆ ಗೊತ್ತು. ಸೊ ಅವಾಗಾಡ್ರೋ ನಂಬರ್ ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ 12.044 ಇಂಟು 10 to the power of 23 ಬರುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ನಾವು ಆಕ್ಸಿಜನ್ಗೆ ಕ್ಯಾಲ್ಕುಲೇಟ್ ಮಾಡೋಣ. ಓಕೆ, atomic atomic mass of oxygen is 16U ಅಂತ ಹೇಳ್ತೀವಿ. ಓಕೆ, ಸೊ therefore molar mass
ಆಕ್ಸಿಜನ್ O2 ಮಾಲಿಕ್ಯೂಲ್ ಏನು ಮೋಲಾರ್ ಮಾಸ್ ನಮ್ಗೆ ಕ್ಯಾಲ್ಕುಲೇಟ್ ಮಾಡೋದು ಗೊತ್ತಲ್ವಾ. ಸೊ ದಟ್ ಈಸ್ ಇಕ್ವಲ್ಸ್ ಟು 16 ಇಂಟು 2. ಓಕೆ 2 ಇದಲ್ವಾ, ಸೊ ದಟ್ ಈಸ್ 2 ಆ್ಯಂಡ್ ನಮಗೆ 32 ಅಂತ ಗೊತ್ತಾಗುತ್ತೆ. ಓಕೆ ಗ್ರಾಮ್ಸ್ ಅಂತ ಸಿಗುತ್ತೆ. ಸೊ ಎನ್ ಇಸ್ ಈಕ್ವಲ್ಸ್ ಟು ನಮಗೆ 8 ಗ್ರಾಮ್ಸ್ ಅಷ್ಟು ಏನು ಗಿವನ್ ಮಾಸ್ ಅಂತ ಕೊಟ್ಟಿದ್ದಾರೆ. ಸೊ 8 ಡಿವೈಡ್ ಬೈ 32 into Avogadro number 6.022 into 10 to the power of 23. ಓಕೆ ಸೊ ನಮಗೆ ಕ್ಯಾಪಿಟಲ್ ಎನ್ ಸೇಮ್ ಇದೇ ರೀತಿನೇ ನಾವು O2ಗೆ ಮಾಡ್ತಿದ್ದೀವಿ ಇಲ್ಲಿ. ಸೊ ನಮಗೆ ಇದು ಏನು ಆನ್ಸರ್ ಸಿಗುತ್ತೆ ನಮಗೆ ಇಲ್ಲಿ 1.5055 into 10 to the power of 23. ಓಕೆನಾ. ಆ್ಯಂಡ್ ದಟ್ ಈಸ್ ಈಕ್ವಲ್ಸ್ ಟು ನಮಗೆ ಏನಂತ ಬರೀಬೋದು ನಾವು ಇದನ್ನು ಅಂದರೆ 1.51 ಅಂತ ಬರೆದು ಇಂಟು 10 to the power of 23 ಅಂತ ನಾವು ಸಿಂಪ್ಲಿಫೈ ಮಾಡ್ಬೋದು ಇದನ್ನು. ಓಕೆ 1.51 ಇಂಟು 10 to the power of 23 ಅಂತ ಸಿಂಪ್ಲಿಫೈ ಮಾಡ್ಬೋದು. ಆ್ಯಂಡ್ ಇಲ್ಲಿಗೆ ಓಕೆ ನಮಗೆ ಈ ಪ್ರಾಬ್ಲಮ್ ಯಾವ ರೀತಿ ಅಂತ ಮತ್ತೆ ಇನ್ನೊಂದ್ಸರಿ ಹೇಳ್ತೀನಿ. ಓಕೆ ಆ್ಯಂಡ್ ಫಸ್ಟ್ ನಾವು ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ಪಾರ್ಟಿಕಲ್ಸ್ ಅನ್ನೋದನ್ನು ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕು. ಸೊ ನಾವಿಲ್ಲಿ ಎಷ್ಟು ನಂಬರ್ ಆಫ್ ಪಾರ್ಟಿಕಲ್ಸ್ ಅಂತ ಕೊಟ್ಟಿದ್ದೀವಿ ಅಲ್ವಾ. ಸೊ ಎಗೆ ಮೀನ್ಸ್ ಸೋಡಿಯಂಗೆ ಕೊಟ್ಟಿದ್ದಾರೆ, ಆಕ್ಸಿಜನ್ಗೆ ಕೊಟ್ಟಿದ್ದಾರೆ. ಓಕೆ ನಾವಿಲ್ಲಿ ಸೋಡಿಯಂಗೆ ಆಕ್ಸಿಜನ್ಗೆ ಮಾಡಿದ್ದೀವಿ ಅಲ್ವಾ. ಎನ್ ಇಸ್ ಈಕ್ವಲ್ಸ್ ಟು ನಂಬರ್ ಆಫ್ ಆಟಮ್ಸ್ ಎಷ್ಟು ಅಂತ ಮಾಡಿದ್ದೀವಿ ಅಲ್ವಾ. ಸೊ ನೆಕ್ಸ್ಟ್ ನಾವು ನಂಬರ್ ಆಫ್ ಪಾರ್ಟಿಕಲ್ಸ್ ಮೀನ್ಸ್ ಆಟಮ್ಸ್ ಓಕೆನಾ ಯಾವ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋಣ. ಸೊ ಇದೇ ಪ್ರಾಬ್ಲಮ್ ಇನ್ನೂ ಇದೆ. ಸೊ ನೆಕ್ಸ್ಟ್ number of particles means atoms. Okay is equal to number of moles of particles into Avogadro number. So that is equals to capital N is equals to small n into NA. ಸೊ ಈ ಫಾರ್ಮುಲಾನು ನಿಮ್ಗೆ ಗೊತ್ತು. ಸೊ N is equals to N divided by NA ಇದಲ್ವಾ. ಸೊ ಅದೇ ಸೊ ನಮಗೆ ಇಲ್ಲಿ 0.1 ಅಲ್ವಾ, ಇಲ್ಲಿದೆ ನೋಡಿ 0.1 ಕಾರ್ಬನ್ಗೆ ಅಲ್ವಾ. ಸೊ ಇಂಟು 6.0 Avogadro number 22 into 10 to the power of 23. ಸೊ ನಮ್ಗೇನು ಸಿಗುತ್ತೆ ಇಲ್ಲಿ 6.022 into 10 to the power of 22. ಓಕೆನಾ. ಯಾವ ರೀತಿ 22 ಅಂದರೆ ನಮಗೆ ಇದರಿಂದ ಇದನ್ನು ನಾವು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಇಲ್ಲಿ 6.0 ಈ 1 ಇದೆ ಅಲ್ವಾ ಅದು ಇಲ್ಲಿ ಮೈನಸ್ ಮಾಡ್ತೀವಿ ನಾವು. ಓಕೆ ಪವರ್ಸ್ ಅಲ್ಲಿ ಮೈನಸ್ ಮಾಡ್ತೀವಿ. ಓಕೆನಾ. ಸೊ ದಟ್ ನಮಗೆ ಏನು 10 to the power of 23 ಅಂತ ನಮಗೆ ಸಿಗುತ್ತೆ. ಓಕೆನಾ. ಆ್ಯಂಡ್ ನೆಕ್ಸ್ಟ್ ನಾವು ನಮಗೆ ಈ ಆನ್ಸರ್ ಸಿಕ್ಕುತ್ತೆ. ಓಕೆ ಸೊ ಇಲ್ಲಿಗೆ ನಮ್ಮ ಪ್ರಾಬ್ಲಮ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಓಕೆ ಸೊ ನಾವು ಈಗ ಸೋಡಿಯಂಗೆ ಫೈಂಡ್ ಔಟ್ ಮಾಡಿದ್ವಿ, ಆಕ್ಸಿಜನ್ಗೆ ಕಂಪ್ಲೀಟ್ ಮಾಡಿದ್ದೀವಿ, ಕಾರ್ಬನ್ಗೆ ಸಹ ನಾವು ಕಂಪ್ಲೀಟ್ ಮಾಡಿದ್ದೀವಿ ಅಲ್ವಾ. ಸೊ ಈಗ ಕ್ಯಾಲ್ಕುಲೇಟ್ ದ ಮಾಸ್ ಆಫ್ ದಿಸ್ ಅಂತ ಕೇಳಿದ್ರೆ ನಾವು ಎಮ್ನ ಮಾಡ್ಕೋಬೇಕು. ಓಕೆನಾ. ಸ್ಮಾಲ್ ಎಮ್ ಅಂದ್ರೆ ಏನು ಗಿವನ್ ಮಾಸ್ ಅಂತ ಫಸ್ಟ್ ನಾವು ಸೆಕೆಂಡ್ ಪ್ರಾಬ್ಲಮ್ ಅಲ್ಲಿ ಮಾಡಿದ್ವಿ ಅಲ್ವಾ. ಸೊ ಅದು ಓಕೆ. ಸೊ ಇಲ್ಲಿ ನಾವು ಏನೇನನ್ನ ಮಾಡಬೇಕು ಅಂದ್ರೆ ಪಾರ್ಟಿಕಲ್ಸ್ ಅನ್ನೋದನ್ನ ಕೇಳಿದ್ದಾರೆ ಅಲ್ವಾ. ಸೊ ನಾವು ಇದಕ್ಕೆ ನಂಬರ್ ಆಫ್ ಪಾರ್ಟಿಕಲ್ಸ್ ಎಷ್ಟು ಅಂತ ಮಾಡ್ತಾ ಹೋಗ್ಬೇಕು. ಸೊ ನಮಗೆ ಫಸ್ಟ್ ಇಲ್ಲಿ ಆಕ್ಸಿಜನ್ಗೆ ಮತ್ತೆ ಇಲ್ಲಿ ಸೋಡಿಯಂ ಅಂಡ್ ಕಾರ್ಬನ್ಗೆ ಕೇಳಿದ್ದಾರೆ. ಸೊ ಫಸ್ಟ್ ನಾವು ಸೋಡಿಯಂಗೆ ತಗೊಂಡ್ರೆ N is equals to number of atoms is equals to given mass divided by molar mass ಅಂತ. ಸೊ ಇಂಟು Avogadro number. ಓಕೆ ಸೊ ದಟ್ ಈಸ್ ಈಕ್ವಲ್ ಟು ನಮಗೆ ಸ್ಮಾಲ್ ಎಮ್ ಅಂತ ಏನು ಅಂತ ಕೊಟ್ಟಿದ್ದಾರೆ 46. ಸೊ 46 ನಾವಿಲ್ಲಿ ಮೆನ್ಷನ್ ಮಾಡಿದ್ದೀವಿ. ಆ್ಯಂಡ್ ನಾವು ಇಲ್ಲಿ ಮೋಲಾರ್ ಮಾಸ್ ಆಫ್ ದಿಸ್ ಏನು ಈ ಸೋಡಿಯಂಗೆ ಏನು ಅಂದರೆ 23. ಓಕೆ 23 ಇಂಟು Avogadro ನಂಬರ್ ನಮಗೆ 12.044 ಇಂಟು 10 to the power of 23 ನಮಗೆ ಸಿಕ್ಕಿದೆ. ಆ್ಯಂಡ್ ನೆಕ್ಸ್ಟ್ ನಾವು ಅಟಾಮಿಕ್ ಮಾಸ್ ಆಫ್ ಆಕ್ಸಿಜನ್ ದಟ್ ಈಸ್ 16U ಅಂತ ನಮಗೆ ಗೊತ್ತು, ಮೀನ್ಸ್ 16 ಅಂತ ಗೊತ್ತು ಅಟಾಮಿಕ್ ಮಾಸ್ ಅನ್ನೋದು. ಆ್ಯಂಡ್ ಈ ಮೋಲಾರ್ ಮಾಸ್ ಆಫ್ ದಿಸ್ O2 ನಾವು ಮಾಡ್ತಿರೋದೀಗ O2ಗೆ ಅಲ್ವಾ. ಸೊ ಆಕ್ಸಿಜನ್ಗೆ ನಾವು
ಓಕೆ ಆಕ್ಸಿಜನ್. ಸೊ ಅಲ್ಲಿ ನಮಗೆ ಆಕ್ಸಿಜನ್ ಮಾಲಿಕ್ಯೂಲ್ಸ್ ಅಂತ ಸಿಗುತ್ತೆ. ಓಕೆ ಗ್ಯಾಸ್ ಇಲ್ಲಿ, ಸೊ ದಟ್ ಈಸ್ ಮಾಲಿಕ್ಯೂಲ್. ಸೊ 16 into 2 ಆಟಮ್ಸ್ ಅಲ್ವಾ ಇಲ್ಲಿರೋದು. ಸೊ 2 ದಟ್ ಈಸ್ 32 ನಮಗೆ ಮೋಲಾರ್ ಮಾಸ್ ಅಂತ ಸಿಗುತ್ತೆ. ಸೊ n is equals to 8 ನಮಗೆ ನಂಬರ್ ಆಫ್ ಮೋಲ್ಸ್ ಎಷ್ಟು ಅಂತ ಕೊಟ್ಟಿದ್ದಾರೆ, ಗಿವೆನ್ ಮಾಸ್ ಅದು. ಸೊ ಡಿವೈಡೆಡ್ ಬೈ 32, ಸೇಮ್ ಫಾರ್ಮುಲಾ, ದಿಸ್ ಫಾರ್ಮುಲಾ. ಓಕೆ ಸೊ ಇದೇ ರೀತಿ ಮೋಲಾರ್ ಮಾಸ್ನ ನಾವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ನಾವು ಇಲ್ಲಿ ಇಂಟು ಎಷ್ಟು ಅವಾಗಾಡ್ರೋ ನಂಬರ್ ಅಲ್ವಾ. ಸೊ ಇಂಟು ಅವಾಗಾಡ್ರೋ ನಂಬರ್ ದಟ್ ಈಸ್ ಇಕ್ವಲ್ಸ್ ಟು ವಿ ವಿಲ್ ಗೆಟ್ 1.5055 into 10 to the power 23. ಸೊ ನಾವು ಇದನ್ನ ಇನ್ನೂ ಸಿಂಪಲ್ ಆಗಿ ಬರಿಬೋದು ಅಂದರೆ ಇಲ್ಲಿ 55055 ಇದೆ ಅಲ್ವಾ. ಸೊ ಆ ಪ್ಲೇಸಲ್ಲಿ ನಾವು 1 ಅಂತ ನಾವು ಅದನ್ನ ಓವರ್ ಆಲ್ ಇದು ಮಾಡಿಬಿಟ್ಟು ನಾವು ಓಕೆ 1.51 into 10 to the power 23 ಅಂತ ನಾವು ಬರ್ಕೋಬೋದು. ಓಕೆ ಆ್ಯಂಡ್ ನೆಕ್ಸ್ಟ್ ನಾವೀಗ ಸೋಡಿಯಂಗೆ ಮತ್ತೆ ಆಕ್ಸಿಜನ್ಗೆ ಆಯಿತು, ಕಾರ್ಬನ್ಗೆ ಈಗ ನಂಬರ್ ಆಫ್ ಪಾರ್ಟಿಕಲ್ಸ್ ಎಷ್ಟು ಅಂತ ಹೇಳಿದ್ರೆ ದಟ್ ಈಸ್ ನಂಬರ್ ಆಫ್ ಮೋಲ್ಸ್ ಆಫ್ ಎ ಪಾರ್ಟಿಕಲ್ಸ್ ಇಂಟು ಅವಾಗಾಡ್ರೋ ನಂಬರ್. ಸೊ n is equals to ಈ ಫಾರ್ಮುಲಾ, ಸೆಕೆಂಡ್ ಫಾರ್ಮುಲಾ ಯೂಸ್ ಮಾಡ್ತಿದ್ದೀವಿ ನಾವು. ಸೊ n is equals to NA ಮೀನ್ಸ್ ಈ NA ಅನ್ನೋದು ಈ ಕಡೆ ಬಂದು n is equals to ಆಗುತ್ತೆ, ಮೀನ್ಸ್ ಈ ರೀತಿ. ಸೊ n into NA is equals to n. ಓಕೆ ಸೊ n is equals to n into NA. ದಿಸ್ ಇಸ್ ದ ಫಾರ್ಮುಲಾ, ಈ ರೀತಿ ಬರುತ್ತೆ. ಸೊ ದಟ್ ಈಸ್ equals to n is equals to ನಮ್ಗೆ ಆಲ್ರೆಡಿ ಎಷ್ಟು ಕೊಟ್ಟಿರ್ತಾರೆ 0.1 ಮೋಲ್ಸ್ ಅಂತ ಕೊಟ್ಟಿದ್ದಾರೆ ಅಲ್ವಾ. ಸೊ ದಟ್ ಈಸ್ 0.1 ಆ್ಯಂಡ್ ಇದು ಅವಾಗಾಡ್ರೋ ನಂಬರ್ ಇಂಟು ಅವಾಗಾಡ್ರೋ ನಂಬರ್. ಸೊ ನಮಗೆ 6.022 into 10 to the power 22 ಅಂತ ಸಿಗುತ್ತೆ. ಓಕೆ ಇಲ್ಲಿ 22 ಅನ್ನೋದು ನಮಗೆ ಯಾವ ರೀತಿ ಸಿಗುತ್ತೆ ಅಂದರೆ ಇಲ್ಲಿ ಇಂಟರ್ಚೇಂಜ್ ಮಾಡಬೇಕು. ಓಕೆನಾ, ಈ ಪಾಯಿಂಟ್ಸ್ ಅನ್ನೋದು ಯಾವ ರೀತಿ ಇದೆ, 10 to the power 23 ಅನ್ನೋದು ಇದೆ, ಯಾಕೆ 10 to the power 22 ಬಂದಿದೆ ನೆಕ್ಸ್ಟ್ ಅಂತ ಹೇಳಿದ್ರೆ ಇಲ್ಲಿ ಪಾಯಿಂಟ್ಸ್ ಅನ್ನೋದನ್ನ ಚೇಂಜ್ ಮಾಡ್ತಾ ಹೋಗ್ತೀವಿ. ಓಕೆ ಸೊ ಅದರಿಂದ ನಮಗೆ ಇಲ್ಲಿ ಏನು 6.022 into 10 to the power 22 ಅನ್ನೋದು ನಮಗೆ ಸಿಗುತ್ತೆ. ಓಕೆನಾ, ಸೊ ನೆಕ್ಸ್ಟ್ ನಾವು ಯಾವ ರೀತಿ ಈಗ ಏನು ಇದೆಲ್ಲ ನೋಡಿದ್ವಿ ಅಲ್ವಾ, ನಂಬರ್ ಆಫ್ ಮೋಲ್ಸ್ ಯಾವ ರೀತಿ, ಮಾಲಿಕ್ಯೂಲ್ಸ್ ಯಾವ ರೀತಿ, ಓಕೆ ಮಾಸ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು, ಮತ್ತೆ ಮಾಲಿಕ್ಯುಲರ್ ಮಾಸ್ ಅನ್ನೋದು ನಾವು ಕ್ಯಾಲ್ಕುಲೇಟ್ ಮಾಡೋದು ಗೊತ್ತಾಯ್ತು. ಸೊ ಸೇಮ್ ಇದೇ ರೀತಿ ಓಕೆ ಮೋಲಾರ್ ಮಾಸ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವೋ ಮಾಲಿಕ್ಯುಲರ್ ಮಾಸು ಅದೇ ರೀತಿ, ಮತ್ತೆ ಫಾರ್ಮುಲಾ ಮಾಸ್ ಯೂನಿಟ್ ಅಂತ ಇದೆ ಅಲ್ವಾ. ಸೊ ಅದು ಸಹ ಮಾಲಿಕ್ಯುಲರ್ ಮಾಸ್, ಫಾರ್ಮುಲಾ ಮಾಸ್ ಯೂನಿಟ್, ಓಕೆ ಮೋಲಾರ್ ಮಾಸ್, ಓಕೆ ಮಾಸ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು, ನಂಬರ್ ಆಫ್ ಮಾಸ್ ಯಾವ ರೀತಿ ಅಂತೆಲ್ಲ ಗೊತ್ತಾಯ್ತು ಅಲ್ವಾ. ಅಂಡ್ ಸಿಂಪ್ಲೆಸ್ಟ್ ರೇಷಿಯೋ ಸಹ ನಿಮಗೆ ಗೊತ್ತು ಅಲ್ವಾ, ಸಿಂಪ್ಲೆಸ್ಟ್ ರೇಷಿಯೋ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದು ಸಹ ನಿಮಗೆ ಗೊತ್ತು ಅಲ್ವಾ. ಸೊ ಇದೆಲ್ಲ ತುಂಬಾ ಇಂಪಾರ್ಟೆಂಟ್. ನೀವು ಈ ಪ್ರಾಬ್ಲಮ್ಸ್ನ ನೀವು ಈ 3 ಪ್ರಾಬ್ಲಮ್ಸ್ನ ಬೇಸ್ ಮಾಡಿಕೊಂಡೆ ನಿಮಗೆ ಓಕೆ ಪ್ರಾಬ್ಲಮ್ಸ್ ಕೇಳ್ತಾರೆ ನಿಮಗೆ. ಸೊ ನೀವು ಪ್ರಿಪೇರ್ ಆಗಿರಿ. ಈ 2 ಫಾರ್ಮುಲಾಸ್ ಏನಿದೆಯೋ ಅದನ್ನ ನೀವು ಜ್ಞಾಪಕ ಇಟ್ಕೊಳ್ಳಿ. ಓಕೆ ಎಲ್ಲದಕ್ಕೂ ಸೊಲ್ಯೂಷನ್ ಇದರಿಂದಾನೇ ನೀವು ಮಾಡ್ಕೋಬಹುದು. ಓಕೆನಾ, ಯಾವ ರೀತಿ ಅದು ಮಾಸ್ ಕೇಳಿದ್ರೆ ನೀವು ಆ ಎಮ್ ಎಸ್ ಈಕ್ವಲ್ಸ್ ಟು ಕ್ಯಾಪಿಟಲ್ ಎಮ್ ಇದೆ ಅಲ್ವಾ ಈ ಫಸ್ಟ್ ಒನ್. ಸೊ ಎಮ್ ಎಸ್ ಈಕ್ವಲ್ಸ್ ಟು ಈ ಎಮ್ನ ಈ ಕಡೆ ಎತ್ತಾಕಿದ್ರೆ ನೀವು ಎಮ್ ಇಂಟು ಎನ್ ಆಗುತ್ತೆ. ಸೊ ಎನ್ ಪ್ಲೇಸಲ್ಲಿ ನಾವು ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು ಆ ರೀತಿ ಮಾಸ್ನ ಕೇಳಿದ್ರೆ ನಿಮಗೆ ಆ ರೀತಿ ಮಾಸ್ನ ನೀವು ಮಾಡ್ಬೋದು. ಓಕೆ ಸೊ ಇಲ್ಲಿಗೆ ಆಟಮ್ಸ್ ಆ್ಯಂಡ್ ಮಾಲಿಕ್ಯೂಲ್ಸ್ ಚಾಪ್ಟರ್ ಫಿನಿಶ್ ಆಗ್ತಾ ಇದೆ. ಓಕೆ ಆಟಮ್ಸ್ ಆ್ಯಂಡ್ ಮಾಲಿಕ್ಯೂಲ್ಸ್ ಚಾಪ್ಟರ್ ಫಿನಿಶ್ ಆಗ್ತಾ ಇದೆ. ನೆಕ್ಸ್ಟ್ ನಾವು ಸ್ಟ್ರಕ್ಚರ್ ಆಫ್ ಆಟಮ್ಸ್ ಅನ್ನೋದನ್ನ ನೋಡೋಣ. ಓಕೆ ಆಟಮ್ಸ್ ಆ್ಯಂಡ್ ಮಾಲಿಕ್ಯೂಲ್ಸ್ ಇಲ್ಲಿಗೆ ಕಂಪ್ಲೀಟ್. ಓಕೆ.